ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಇವಾಗ ಅನಧಿಕೃತ ಪ್ರಾಪರ್ಟಿಗಳಿಗೆ ಖಾತಾ ಮಾಡಿಸ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆ. ಸೊ ಅದು ಯಾವ ರೀತಿ ನಾವು ಖಾತಾ ಮಾಡಿಸ್ಕೋಬೇಕು, ಯಾರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು, ಈ ಮಧ್ಯವರ್ತಿಗಳಿಗೆ ಜನ ದುಡ್ಡನ್ನು ಕೊಟ್ಟು ಎಷ್ಟೊಂದು ದುಡ್ಡನ್ನು ಕೇಳ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲೆಲ್ಲಿ ಯಾವ್ಯಾವ ಒಂದು ಜಿಲ್ಲೆಗಳಲ್ಲಿ ಒಂದು ಖಾತಾ ಮಾಡಿಸ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆ, ಇದರ ಪ್ರೊಸೀಜರ್ ಏನಿದೆ, ಏನು ಸರ್ಕಾರ ರೂಲ್ಸನ್ನು ತಂದಿದೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಅರ್ಧ ಗಂಟೆ ವಿಡಿಯೋ ಇರೋದಿಲ್ಲ, ಒಂದು 5-6 ನಿಮಿಷದ ವಿಡಿಯೋ ಇರುತ್ತೆ. ಬಟ್ ನಿಮಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇರುತ್ತೆ. ಅರ್ಧ ನೋಡಿ ಅರ್ಧ ವಿಷಯ ತಿಳ್ಕೊಂಡು ಬೇರೆಯವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡೋ ಬದಲು ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಇದೆ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಏನಂತ ಹೇಳಿದ್ರೆ, ಈ ರೆವಿನ್ಯೂ ಪ್ರಾಪರ್ಟಿ ಏನಿತ್ತಲ್ವ, ಅನಧಿಕೃತ ಪ್ರಾಪರ್ಟಿ ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರಾಪರ್ಟಿಗಳಿಗೆ ಇವಾಗ ರಿಜಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಮಾರಾಟ ಆಗಿರ್ಬೋದು ನಿಲ್ಲಿಸಿದ್ದಾರೆ. GPA ಮಾಡ್ಕೊತಾ ಇದ್ರು, GPA ಮಾಡೋದನ್ನು ಕೂಡ ನಿಲ್ಲಿಸಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಸಾಲಗಳು ಸಿಗ್ತಾ ಇಲ್ಲ, ಖಾತಾ ಇರಲಿಲ್ಲ ಅಂತ ಹೇಳಿದರೆ. ಮತ್ತು ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಈ ರೆವಿನ್ಯೂ ಪ್ರಾಪರ್ಟಿ ಮೇಲೆ ಆಲ್ರೆಡಿ ಇವಾಗ ಕಳೆದ 2-3 ವರ್ಷಗಳ ಹಿಂದೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋರಿಗೆ ಖಾತಾ ಇರಲಿಲ್ಲ. ಅವರು ಡೀಡ್ ಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರು. ಬಟ್ ಆ ಟೈಮಲ್ಲಿ ಲೋನ್ ತೊಗೊಂಡಿದ್ರು. ಇವಾಗ ಅವರು ಲೋನನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಹೇಳಿದರೆ, ಸೊ ಅದು ಮ್ಯಾನ್ಯಲ್ ಖಾತಾ ಹಾಕಿಬಿಟ್ಟು ಮಾಡಿದ್ದಾರೆ ಬ್ಯಾಂಕ್ ಅವರು, ಅಥವಾ ಡೀಡ್ ಮೇಲೇ ಲೋನ್ ಕೊಟ್ಟಿದ್ದಾರೆ. ಅದು ಇವಾಗ ಕ್ಯಾನ್ಸಲ್ ಆಗ್ತಾ ಇಲ್ಲ. ಬಟ್ ಅದಕ್ಕೆಲ್ಲ ಏನಂತ ಹೇಳಿದರೆ, ಸರ್ಕಾರ ಒಂದು ಸೊಲ್ಯೂಷನ್ನ ತೊಗೊಂಬಂತು. ಅನಧಿಕೃತ ಪ್ರಾಪರ್ಟಿಗಳಿಗೆ ನಾವು ಖಾತಾವನ್ನು ಕೊಡ್ತೀವಿ, ಒನ್ ಟೈಮ್ ಸೆಟ್ಲ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂತು. ಅದನ್ನು ಬೆಂಗಳೂರು ಅಂತ ಒಂದು ದೊಡ್ಡ ಸಿಟಿಗಳಿಗೆ ಮಾತ್ರ ಕೊಟ್ಟರು. ಆಮೇಲೆ ಏನಾಯಿತು ಅಂತ ಹೇಳಿದರೆ, ಅನಧಿಕೃತ ಖಾತಾ ಅಂತಂದೇಳಿ ಕೊಡ್ತೀವಿ ಅಂತ ಹೇಳಿದರು. ಬಟ್ ಅದು ಖಾತಾ ಆಗಿ ಅಷ್ಟಾಗಿ ಬರೋದಿಲ್ಲ. ನಾನು ಹೋಗಿ ಕೇಳಿದ್ದು, ಅಷ್ಟಾಗಿ ಬರೋದಿಲ್ಲ, ಅದು ಖಾತಾನೇ ಬಿಡ್ತಾರೆ, ವೆಯ್ಟ್ ಮಾಡಿರಿ ಅಂತ ಹೇಳಿದರು. ಬಟ್ ನಿನ್ನೆಯಿಂದ ಏನು ಫೆಬ್ರವರಿ ತಿಂಗಳು ಅಂದರೆ ನಿನ್ನೆ ಸೋಮವಾರ ಇದೆ ಅಲ್ವಾ, ಸೊ ನಿನ್ನೆಯಿಂದ 24ನೇ ತಾರೀಕಿಂದ ಏನಾಯಿತು, ಎಲ್ಲ ಒಂದು ಸಿಟಿಗಳಲ್ಲೂ ಖಾತಾ ಒನ್ ಟೈಮ್ ಸೆಟ್ಲ್ಮೆಂಟ್ ಖಾತಾ ಕೊಡ್ತೀವಿ ಅನ್ನೋ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಯಾರೆಲ್ಲ ಅನಧಿಕೃತ ಪ್ರಾಪರ್ಟಿ, ರೆವಿನ್ಯೂ ಪ್ರಾಪರ್ಟಿ ತೊಗೊಂಡಿರೋರು ಇದ್ದೀರಾ, ರೆವಿನ್ಯೂ ಪ್ರಾಪರ್ಟಿ ಓನರ್ಗಳು ಇದ್ದೀರಾ, ಸೊ ನೀವುಗಳು ಡೈರೆಕ್ಟಾಗಿ ನಿಮ್ಮ ಒಂದು ಮಹಾನಗರ ಪಾಲಿಕೆ ಆಗಿರ್ಬೋದು, ಗ್ರಾಮ ಪಂಚಾಯತಿಗಳಿಗೆ ಆಗಿರ್ಬೋದು, ಡೈರೆಕ್ಟಾಗಿ ಹೋಗಿ ಸೊ ಕಂಪ್ಲೀಟ್ ಪ್ರೊಸೀಜರ್ನ ಹೇಳ್ತೀನಿ, ತಿಳ್ಕೊಳ್ಳಿ. ಸೊ ತಿಳ್ಕೊಂಡು ನಾವು ಎಲ್ಲಿವರೆಗೂ ಹೋಗಿ ಕೇಳೋದಿಲ್ವೋ ಅಲ್ಲಿವರೆಗೂ ನಮಗೆ ಗೊತ್ತಾಗೋದಿಲ್ಲ, ನಾವು ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದರೆ, ಇಲ್ಲಿ ಏನೇನೆಲ್ಲ ಖರ್ಚು ಬರುತ್ತೆ ಅಂತ ಹೇಳ್ತೀನಿ ನಾನು ಈ ಒಂದು ವಿಡಿಯೋದಲ್ಲಿ. ಇವತ್ತು ಸ್ವತಃ ನಾನೇ ಹೋಗಿ ನಮ್ಮ ಒಂದು ಪ್ರಾಪರ್ಟಿ ಇದನ್ನು ನಾನು ತಿಳ್ಕೊಂಡು ಬಂದಿರೋದಕ್ಕೋಸ್ಕರ ನಾನೇ ಡೈರೆಕ್ಟಾಗಿ ಹೋಗಿರೋದಕ್ಕೆ ಸೊ ನಿಮ್ಮ ಹತ್ರ ಆ ಒಂದು ವಿಷಯನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮಧ್ಯವರ್ತಿಗಳು ಅಂತ ಹೋದರೆ ಅವರು ಆ ಖರ್ಚು ಈ ಖರ್ಚು 101 ಖರ್ಚನ್ನು ಸೇರಿಸ್ತಾರೆ. ಸೊ ದಯವಿಟ್ಟು ನೀವು ಹೋಗಿ ನೀವು ತಿಳ್ಕೊಂಡಂಗೆ ಆಗುತ್ತೆ. ಸೊ ನಿಮ್ಮ ನಗರಸಭೆ, ಮಹಾನಗರ ಪಾಲಿಕೆ ಅಥವಾ ಗ್ರಾಮ ಪಂಚಾಯಿತಿ ಯಾವುದು ನಿಮ್ಮ ಏರಿಯಾಗಳಿಗೆ ಬರುತ್ತೋ ನೀವು ಅಲ್ಲಿ ಹೋಗಿಬಿಟ್ಟು ನೀವು ಅಲ್ಲಿ ಕೇಳಿ, ರೆವಿನ್ಯೂ ಪ್ರಾಪರ್ಟಿ ಖಾತಾ ಮಾಡಿಸ್ಬೇಕು ಅಂತ ಕೇಳಿ. ನೀವು ಅವರು ಒಂದು ಚಲನ್ ಲಿಸ್ಟನ್ನು ಕೊಡ್ತಾರೆ. ಸೊ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಅಪ್ಲಿಕೇಶನ್ನು ಚಲನನ್ನು ಅವರು ರೆಡಿ ಮಾಡಿಬಿಟ್ಟು ಅಪ್ಲಿಕೇಶನ್ ಫೀಸ್ ಕೊಡ್ತಾರೆ. ಸೊ ಅಲ್ಲಿ ನಿಮಗೆ ಟ್ಯಾಕ್ಸನ್ನು ಜನ್ರೇಟ್ ಮಾಡ್ತಾರೆ. ಸೊ ಟ್ಯಾಕ್ಸ್ ಅಂತ ಏನಂತ ಹೇಳಿದರೆ, ಕಂದಾಯ ಕಟ್ಟಬೇಕಾಗುತ್ತೆ. ಕಂದಾಯ ಅಂತ ಹೇಳಿದರೆ 3 ವರ್ಷ 4 ವರ್ಷದ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳಿದೆ. ಸೊ ನಮಗೆ ಆ್ಯಕ್ಚುಲಾಗಿ ಇವತ್ತು ಅವ್ರು ಹೇಳಿದ್ದು 1 ವರ್ಷದ ಕಂದಾಯ ಕಟ್ಟಬೇಕು ಅಂತ ಹೇಳಿದರೆ, ಅದು 1:4 ಡಬಲ್ ಕಂದಾಯ ಅಂತ ಹೇಳ್ತಾರೆ. ಸೊ ಡಬಲ್ ಇಲ್ಲ, ಅದು 1:4 ಇದೆ. 1,000 ಕಟ್ಟೋ ಜಾಗದಲ್ಲಿ 4,000 ಬರುತ್ತೆ. ಅದು ಡಿಪೆಂಡ್ ಅಪಾನ್ ಮೆಜರ್ಮೆಂಟ್ ಮೇಲೆ. ನಿಮ್ಮ ಬಿಲ್ಡಿಂಗು ಗ್ರೌಂಡ್ ಫ್ಲೋರ್ ಇದೆನಾ, ಫಸ್ಟ್ ಫ್ಲೋರ್ ಇದೆನಾ, ಥರ್ಡ್ ಫ್ಲೋರ್ ಇದೆನಾ, ಎಷ್ಟೆಲ್ಲ ರೂಮ್ಸ್ ಇದೆ, ಆ ಒಂದು ಇದ್ರ ಮೇಲೆ. ಸೊ ಅಲ್ಲಿ ಕೂತ್ಕೊಂಡಿರೋರು ಇದನ್ನು ಎಂಟ್ರಿ ಮಾಡೋದಿಲ್ಲ. ಅವ್ರು ಏನಂದರೆ, ನಿಮ್ಮ ಬಿಲ್ಡಿಂಗ್ ಏನಿದೆ, ಬಿಲ್ಡಿಂಗ್ ಫೋಟೋದಲ್ಲಿ ಏನಿದೆ, ಆ ಒಂದು ಮೆಜರ್ಮೆಂಟನ್ನು ಅವ್ರು ಹಾಕ್ತಾರೆ. ಅದು ಆ ಕಂದಾಯ ಇದೆ ಅಲ್ವ, ಅದು ಸಿಸ್ಟಮ್ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಅದು ಅವ್ರದ್ದು ತಪ್ಪೇನಿರೋದಿಲ್ಲ. ಸಿಸ್ಟಮ್ ಆಟೋಮೆಟಿಕ್ಕಾಗಿ ತೊಗೊಂಡು ನಿಮ್ಮ ಒಂದು ಪ್ರಾಪರ್ಟಿಗೆ ಇಷ್ಟು ಕಂದಾಯ ಅಂತ ಹೇಳ್ಬಿಟ್ಟು ಅವರು ಚಲನನ್ನ ರೆಡಿ ಮಾಡಿ ಕೊಡ್ತಾರೆ ಅಷ್ಟೇ. ಅಲ್ಲಿ ಅವ್ರು ಕೂತ್ಕೊಂಡಿರೋರು ಏನು ಅಮೌಂಟನ್ನು ಇವ್ರು ನನಗೆ ಆಗದೆ ಇರೋರು, ಇವ್ರು ನನಗೆ ಆಗೋರು ಕಡಿಮೆ ಹಾಕಬೇಕಂತೇನಿಲ್ಲ. ಸಿಸ್ಟಮ್ಮೇ ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡುತ್ತೆ. ಸಿಸ್ಟಮಲ್ಲಿ ಏನು ಬರುತ್ತೋ ಅವ್ರು ಅದನ್ನು ಪ್ರಿಂಟ್ ತೆಗೆದು ಕೊಡ್ತಾರೆ. ಸೊ ಅಲ್ಲಿ ಅದನ್ನು ಇಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಕೌಂಟ್ರ್ ಇರುತ್ತೆ, ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ತೊಗೊಳ್ಳಿ. ಅಪ್ಲಿಕೇಶನ್ ಫೀಸು 210 ರೂಪಾಯಿ ಇರುತ್ತೆ. ಒಂದು ಪ್ರಾಪರ್ಟಿಗೆ ಬಂದು 210 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಸೊ ಆ ಅಪ್ಲಿಕೇಶನ್ ಫೀಸನ್ನು ತೊಗೊಂಡು ನೀವು ಕಂದಾಯ ಕಟ್ಟಬೇಕು. ಮತ್ತು ECನ ಬಂದು 13 ಇಯರು, ಕೆಲವೊಂದು ಕಡೆ 15 ಇಯರ್ ಕೇಳ್ತಿದ್ದಾರೆ, ಫ್ಲೋ ಕೇಳ್ತಿದ್ದಾರೆ. ಸೊ 13 ವರ್ಷದ EC ಅಥವಾ 15 ವರ್ಷದ EC ಟಿಲ್ ಡೇಟ್ವರೆಗೂ ನೀವು EC ತೊಗೊಂಡೋಗ್ಬೇಕು. EC ತೊಗೊಂಡೋಗ್ಬೇಕು, ಮನೆಯ ಒಂದು ಡೀಡ್ ತೊಗೊಂಡೋಗ್ಬೇಕು, ರಿಜಿಸ್ಟ್ರೇಷನ್ ಆಗಿರೋದು ಡೀಡ್ ತೊಗೊಂಡೋಗ್ಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಕರೆಂಟ್ ಬಿಲ್ ತೊಗೊಂಡೋಗ್ಬೇಕು. ಮನೆ ಯಾರ ಹೆಸರಲ್ಲಿದೆ ಅವರ ಒಂದು ಆಧಾರ್ ಕಾರ್ಡ್, ಅವರ ಪ್ಯಾನ್ ಕಾರ್ಡ್, ಅವರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಮನೆಯ ಮಾಲೀಕರು ಮನೆಯ ಮುಂದ್ಗಡೆ ನಿಂತ್ಕೊಂಡು ತೆಗೆಸಿರ್ತಕ್ಕಂಥ ಒಂದು ಫೋಟೋ, ಇಷ್ಟು ದಾಖಲಾತಿಗಳನ್ನು ನೀವು ತಗೊಂಡು ಹೋಗಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ತೊಗೊಂಡೋಗಿ EC ಇಲ್ಲ ಅಂತ ಹೇಳಿದರೆ EC ಅಪ್ಲೈ ಮಾಡಿ. ಫಸ್ಟು ಇವಾಗ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಖಾತಾ ಮಾಡಿಸ್ಕೊಂಡವರು ಸುಮಾರಷ್ಟು
ಕೋಟ್ಯಾಂತರ ಜನರು ಇದ್ದಾರೆ. ಸುಮಾರು ವರ್ಷದಿಂದ ಇದು ಅಕ್ರಮ ಸಕ್ರಮ ಅಂತ ತೊಗೊಂಬಂದ್ರು, ಸ್ಟಾಪ್ ಮಾಡಿದ್ರು, ಮತ್ತು ಎಲ್ಲೂ ಖಾತೆ ಆಗಲಿಲ್ಲ. ಡೀಡ್ಗಳ ಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು, ಕೆಲವೊಬ್ಬರು ಏನಂತ ಹೇಳಿದ್ರೆ GPA ಮಾಡಿಸ್ಕೊಂಡ್ರು, ಸುಮಾರಷ್ಟು ಜನ ಇರೋದ್ರಿಂದ. ಸೊ ಇವಾಗ ಇದು ನಿನ್ನೆಯಿಂದ ಬಿಟ್ಟಿರೋದ್ರಿಂದ ನೀವೇನು ಮಾಡಿ, ಫಸ್ಟ್ ಹೋಗಿ ಇದೆಲ್ಲ ಪ್ರೊಸೀಜರ್ನ ತಿಳ್ಕೊಂಡು ಅಪ್ಲಿಕೇಶನ್ ತೊಗೊಂಡು ಕಂದಾಯ ಕಟ್ಟೋವರೆಗೂ ನೀವು ತೊಗೊಂಡು ಬನ್ನಿ. ECಗೆ ಅಪ್ಲೈ ಮಾಡಿ. EC ಸರ್ವರ್ ಇದ್ದರೆ 1 ದಿನ ಅಥವಾ 2 ದಿನದಲ್ಲಿ ಸಿಗುತ್ತೆ. EC ಬಂದು ನಿಮಗೆ 13 ವರ್ಷದಂದರೆ ಹಾರ್ಡ್ಲಿ ಒಂದು 450ರಿಂದ 500 ರೂಪಾಯಿ ತೊಗೊತಾರೆ. ನೀವು ಅದು ಬ್ರೋಕರ್ ಹತ್ರ ಹೋದರೆ ಇನ್ನು 100-200 ರೂಪಾಯಿ ಜಾಸ್ತಿ ಆಗ್ಬೋದು. ಇಷ್ಟೇ ಎಕ್ಸಾಕ್ಟ್ ಫೀಸ್ ಏನು ಹೇಳ್ತಿದ್ದೀನಲ್ವ, ಇದು ನಾನು ಸಿಟಿ ಲೆವೆಲಲ್ಲಿ ಹೇಳ್ತಾ ಇರೋದು. ಸೊ ಇಷ್ಟು ಇರುತ್ತೆ, ಇದನ್ನು ನೀವೇ ಹೋಗಬೇಕು. ಇದಾದಮೇಲೆ ನೆಕ್ಸ್ಟ್ ಡೋರ್ ನಂಬರ್ಗೆ ಅಂತ ಎಕ್ಸ್ಟ್ರಾ ಫೀಸನ್ನು ತೊಗೊತಾರೆ. ಆ ಡೋರ್ ನಂಬರ್ ಫೀಸು ನಮಗಿನ್ನ ಗೊತ್ತಾಗಿಲ್ಲ. ಸೊ ಡೋರ್ ನಂಬರ್ ಫೀಸ್ ಒಂದಿರುತ್ತೆ. ಕಂದಾಯ ಬಿಟ್ಟರೆ EC ಚಾರ್ಜ್ ಬಿಟ್ಟರೆ ಡೋರ್ ನಂಬರ್ ಚಾರ್ಜಸ್, ಇಷ್ಟು 3 ಚಾರ್ಜಸ್ಗಳು ನಿಮಗೆ ಇರುತ್ತೆ. ಈ ಒಂದು ಚಾರ್ಜಸ್ಸನ್ನು ನೀವೇ ಹೋದರೆ ಇದು ಕಡಿಮೆ ಚಾರ್ಜಸಲ್ಲಿ ಮುಗಿಯುತ್ತೆ. ನೀವು ಅದೇ ಬ್ರೋಕರ್ನ ಇಟ್ಕೊಂಡು ಹೋದರೆ ನಿಮ್ಮದು 20,000 ಖರ್ಚಾಗೋ ಜಾಗದಲ್ಲಿ 40,000 ಖರ್ಚಾಗುತ್ತೆ, 40,000 ಖರ್ಚಾಗೋ ಜಾಗದಲ್ಲಿ 80,000 ಖರ್ಚಾಗುತ್ತೆ. ಸೊ ದಯವಿಟ್ಟು ಇವಾಗ ಸರ್ಕಾರ ತುಂಬ ಸೌಲಭ್ಯಗಳನ್ನು ಮಾಡಿದೆ. ನಮ್ಮ ರೈಟ್ಸ್ ಇದೆ, ನಾವು ಹೋಗಿ ಕೇಳೋದು. ಸರ್ಕಾರ ಆದೇಶ ಮಾಡಿದೆ. ಇದನ್ನು ಮೇ 10ನೇ ತಾರೀಕುವರೆಗೂ ಏನೋ ಆದೇಶ ಮಾಡಿದೆ. ಸೊ ಇನ್ನು 3 ತಿಂಗಳವರೆಗೂ ಕೊಟ್ಟಿದ್ದಾರೆ ಕಾಲಾವಕಾಶ ಮುಗಿದ ನಂತರ ಯಾವುದೇ ಅರ್ಜಿ ತೊಗೊಳೋದಿಲ್ಲ. ನೀವು ಇನ್ನೂ ಟೈಮ್ ಇದೆ 3 ತಿಂಗಳು ಅಂತ ಹೋದರೆ ಅದನ್ನು ಯಾವ ಟೈಮಲ್ಲಿ ಬೇಕಾದ್ರೂ ಬಂದ್ ಮಾಡ್ಬೋದು. ಸೊ ಯಾರನ್ನೂ ನೆಗ್ಲೆಕ್ಟ್ ಮಾಡ್ದಲೆ, ಸೊ ನಿಮ್ಮ ಪ್ರಾಪರ್ಟಿಗೆ ಅಷ್ಟೊಂದು ದುಡ್ಡು ಹಾಕಿ ತೊಗೊಂಡಿರ್ತಾರೆ. ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. 1 ಟೈಮ್ ಸೆಟ್ಲ್ಮೆಂಟ್ ಅಂತ ಕೊಟ್ಟಿದ್ದಾರಲ್ವ, ಇದಕ್ಕೆ ಡೋರ್ ನಂಬರ್ ಸಹ ಕೊಡ್ತಾ ಇದ್ದಾರೆ, B ಖಾತಾ ಕೊಡ್ತಾ ಇದ್ದಾರೆ, ನಿಮ್ಮ ಏರಿಯಾಗಳಿಗೆ ಅನುಗುಣವಾಗಿ ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಹೋಗಿ ಇದರ ಒಂದು ಸದುಪಯೋಗನ ಪಡ್ಕೊಳ್ಳಿ. ನೀವೇ ಖುದ್ದಾಗಿ ಹೋಗಿ, ನಿಮಗೂ ನಾಲೆಡ್ಜ್ ಬರುತ್ತೆ. ಇದಕ್ಕೆ ಓದಿರ್ಬೇಕಂತ ಏನಿಲ್ಲ, ಗೊತ್ತಾಗಿಲ್ಲ ಅಲ್ಲಿ ಬರೋದಕ್ಕೆ ಯಾರ್ದಾರು ಹೆಲ್ಪ್ ತೊಗೊಳ್ರಿ, ಇಲ್ಲ ಅಪ್ಲಿಕೇಶನ್ ಅದೆಲ್ಲ ತೊಗೊಂಡು ಬಂದು ಮನೆ ಮಕ್ಕಳಿರ್ತಾರೆ ಅವ್ರ ಕಡೆಯಿಂದ ಬರೆಸಿ. ತುಂಬ ಈಸಿ ಪ್ರೊಸೆಸ್ ಇದೆ. ನೀವು ಯಾರನ್ನೋ ನಂಬ್ಕೊಂಡು ಕೂತ್ಕೊಂಡ್ರೆ, ಇವತ್ತು ನಮ್ಮ ಅಂಗಡಿಗೆ ಒಬ್ಬರು ಬಂದಿದ್ದರು, ಅವ್ರ ಮನೆ ಇರೋ ತುಂಬ ಚಿಕ್ಕ ಮನೆ ಇದೆ, ಹಂಚಿನ ಮನೆ ಇದೆ. ಆ ಮನೆಗೆ 40,000 ಕೇಳಿದ್ದಾರೆ. ಆ್ಯಕ್ಚುಲಾಗಿ ಅದು 40,000 ಇಲ್ಲ ಖರ್ಚು. ಸೊ ಅವರಿಗೆ ನಾವು ತಿಳಿಸಿ ಹೇಳಿದ್ವಿ ಈ ಥರ ಹೋಗಿ ಅಂತೇಳಿ. ಸೊ ದಯವಿಟ್ಟು ನಿಮ್ಮ ನಗರ ಪಾಲಿಕೆಗಳಿಗೆ ಹೋಗಿ, ಮಹಾನಗರ ಪಾಲಿಕೆಗೆ ಹೋಗಿ, ನಗರಸಭೆಗಳಿಗೆ ಹೋಗಿ, ನಿಮಗೆ ಎಲ್ಲಿ ಯಾವ ಏರಿಯಾದ ಬರುತ್ತೋ ಅಲ್ಲಿ ಹೋಗಿ ನಿಮ್ಮ ಏನಂತ ಹೇಳಿದ್ರೆ ಪ್ರಾಪರ್ಟಿ ಖಾತಾಗಳನ್ನು ಮಾಡಿಸ್ಕೊಳ್ಳಿ. ಖಾತಾ ಅನ್ನೋದು ತುಂಬ ಇಂಪಾರ್ಟೆಂಟು. ನಮ್ಗಳಿಗೆ ಆಧಾರ್ ಕಾರ್ಡ್ ಹೇಗೆ ಇಂಪಾರ್ಟೆಂಟೋ, ಮುಂದಿನ ದಿನಗಳಲ್ಲಿ ನಮಗೆ ಇವಾಗ ಆಲ್ರೆಡಿ ಅದು ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಲೋನ್ ತೊಗೊಂಡಿರೋರಿಗೆ ಲೋನ್ ಕ್ಯಾನ್ಸಲ್ ಆಗಲಿಲ್ಲ ಅಂದರೆ ಈ ಒಂದು ಡಾಕ್ಯುಮೆಂಟ್ಸ್ ಬೇಕೇ ಬೇಕಾಗುತ್ತೆ, ಈ ಖಾತಾ ಅನ್ನೋದು. ಸೊ ದಯವಿಟ್ಟು ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಚಾನಲ್ನ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.